ಯೋಚಿಸಿದ್ದೀರಾ? ಅವನ ಮನಸ್ಸಿನೊಳಗೆ ಏನಿತ್ತು? ಅವನ ಬಾಲ್ಯ ಹೇಗಿತ್ತು? ಅವನು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸಿದ್ದ? ಇಂದು ನಾವು ನೋಡೋದು ಇತಿಹಾಸದಲ್ಲಿ ಅತ್ಯಂತ ವಿಚಿತ್ರ ವ್ಯಕ್ತಿಯ ಒಳಗಿನ ಬದುಕು, ಮೀನ್ಸ್ ಪರ್ಸನಲ್ ಲೈಫ್ ಆಫ್ ಹಿಟ್ಲರ್. ಹಿಟ್ಲರ್ 1889ರಲ್ಲಿ ಆಸ್ಟ್ರಿಯಾದಲ್ಲಿ ಹುಟ್ಟಿದನು. ಅವನ ಜೀವನ ಶುರುವಾಗಿದ್ದು ಒಂದು ವಿಚಿತ್ರ ಕುಟುಂಬದಲ್ಲಿ. ಅಪ್ಪ ತುಂಬಾ ಕಠಿಣ ಮತ್ತು ಕೋಪಿಷ್ಟ, ಅಮ್ಮ ತುಂಬಾ ಪ್ರೀತಿಯವಳು. ಚಿಕ್ಕ ವಯಸ್ಸಿನಲ್ಲಿ ಹಿಟ್ಲರ್ ಅಪ್ಪನಿಂದ ಭಯಪಟ್ಟನು, ಆದರೆ ಅಮ್ಮನ ಜೊತೆ ತುಂಬಾ ಅಟ್ಯಾಚ್ ಆಗಿದ್ದ. ಅವನ ಅಪ್ಪ ಕೆಲವೊಮ್ಮೆ ಹೊಡೆಯುತ್ತಿದ್ದನು ಕೂಡ, ಆದರೆ ಅಮ್ಮ ಮಾತ್ರ ಅವನಿಗೆ ಪ್ರಪಂಚವೇ ಆಗಿದ್ದಳು. ಅಮ್ಮ ಸತ್ತಾಗ ಹಿಟ್ಲರ್ ಸಂಪೂರ್ಣವಾಗಿ ಮುರಿದು ಹೋದನು. ಈ ಎರಡು ಅನುಭವಗಳು, ಭಯ ಮತ್ತು ಪ್ರೀತಿ, ಅವನ ಮನಸ್ಸಿನ ಮೇಲೆ ದೊಡ್ಡ ಗುರುತು ಬಿಟ್ಟವು. ಕನಸು. ಒಬ್ಬ ಕಲಾವಿದನು ಕನಸು ಒಡೆದಾಗ ಹಿಟ್ಲರ್ಗೆ ಒಂದು ದೊಡ್ಡ ಕನಸು ಇತ್ತು, ಪೇಂಟರ್ ಆಗಬೇಕು. ಅವನು ವಿಯೆನ್ನಾ ಆರ್ಟ್ ಅಕಾಡೆಮಿಗೆ ಅಪ್ಲೈ ಮಾಡಿದನು. ಒಮ್ಮೆ ಅಲ್ಲ, ಎರಡು ಬಾರಿಯೂ ರಿಜೆಕ್ಟ್ ಆಯಿತು. ಅದಾದ್ಮೇಲೆ ಅವನ ಜೀವನ ಸಂಪೂರ್ಣ ಬದಲಾಯಿತು. ಅವನು ರಸ್ತೆಯಲ್ಲಿ ಬಡತನದಲ್ಲಿ ಬದುಕಿದ ದಿನಗಳೂ ಇವೆ. ಇದೇ ಅವನ ಜೀವನದ ಟರ್ನಿಂಗ್ ಪಾಯಿಂಟ್. ಕೆಲವರು ಹೇಳುತ್ತಾರೆ ಅವನು ಆರ್ಟಿಸ್ಟ್ ಆಗಿದ್ದರೆ ಇತಿಹಾಸವೇ ಬದಲಾಗ್ತಿತ್ತು ಅಂತ. ಮತ್ತು ಅವನ ಪ್ರೀತಿ. ಆದರೆ ಗುಪ್ತವಾಗಿ ಹಿಟ್ಲರ್ ಜೀವನಕ್ಕೆ ಒಬ್ಬ ಹುಡುಗಿ ಬಂದಳು, ಇವಾ ಬ್ರೌನ್. ಅವಳು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದಳು, ಆದರೆ ಹಿಟ್ಲರ್ ಈ ರಿಲೇಶನ್ಶಿಪ್ ಅನ್ನು ಯಾರಿಗೂ ತೋರಿಸಲಿಲ್ಲ. ಸೀಕ್ರೆಟ್ ಲವ್. ಇವಾ ಬ್ರೌನ್ಗೆ ಅಟೆನ್ಷನ್ ಸಿಗದ ಕಾರಣ ಅವಳು ಡಿಪ್ರೆಷನ್ಗೆ ಒಳಗಾದಳು. ಕೆಲವು ಬಾರಿ ಸುಸೈಡ್ ಅಟೆಂಪ್ಟ್ ಕೂಡ ಮಾಡಿದಳು. ಆಮೇಲೆ ಹಿಟ್ಲರ್ ಸ್ವಲ್ಪ ಸಮಯ ಅವಳ ಜೊತೆ ಕಳೆಯಲು ಶುರು ಮಾಡಿದನು. 1945, ಸಾಯೋದಕ್ಕೆ ಜಸ್ಟ್ ಮುಂಚೆ ಮ್ಯಾರೇಜ್. ನೆಕ್ಸ್ಟ್ ಡೇ ಇಬ್ಬರು ಸುಸೈಡ್. ಇದು ಪ್ರೀತಿಯ ಕಥೆಯು ಅಥವಾ ನೋವಿನ ಕಥೆಯು? ಮನಸ್ಸು. ಒಬ್ಬ ವಿಚಿತ್ರ ವ್ಯಕ್ತಿತ್ವ. ಹಿಟ್ಲರ್ ಮನಸ್ಸು ತುಂಬಾ ಕಾಂಪ್ಲೆಕ್ಸ್. ಅವನಲ್ಲಿ ಈಗೋ ತುಂಬಾ ಜಾಸ್ತಿ, ಸೆಲ್ಫ್ ಬಿಲೀಫ್ ಎಕ್ಸ್ಟ್ರೀಮ್, ಕ್ರಿಟಿಸಿಸಂ ತಾಳಲಾರ.